ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ರೇಣುಕಾ ಪೂಜಾರಿ. ನಿಮಗೆ ತುಳಸಿ ಕತೆ ಬಗ್ಗೆ ಕೇಳಬೇಕಾ? ಹಾಗಾದರೆ ಇಲ್ಲಿ ಕೇಳಿ. ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ಮುಖ್ಯ ಪ್ರಾಣನಾದ ಗಣೇಶನನ್ನು ನಾವು ಪೂಜಿಸುತ್ತೇವೆ. ಎಲ್ಲ ಥರದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಗಣೇಶನಿಗೆ ಇದೆ. ಗರಿಕೆ ಹುಲ್ಲು ಗಣಪತಿಗೆ ಪ್ರಿಯವಾದದ್ದು. ಆದರೆ ಹಿಂದೂಗಳ ಪವಿತ್ರವಾದ ತುಳಸಿಯನ್ನು ಗಣಪನಿಗೆ ಅರ್ಪಿಸುವುದಿಲ್ಲ. ಭಾರತದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರ ಸಸ್ಯ ಎಂದು ಪರಿಗಣಿಸಲಾಗಿದೆ. ತುಳಸಿಯಲ್ಲಿ ಔಷಧಿಯ ಗುಣವಿದೆ. ಆದರೆ ತುಳಸಿಯನ್ನು ಗಣಪನಿಗೆ ಏಕೆ ಅರ್ಪಿಸುವುದಿಲ್ಲ ಅನ್ನೋದಕ್ಕೆ ಪೌರಾಣಿಕ ಕಥೆಯಿದೆ. ಒಮ್ಮೆ ಕೈಲಾಸದಲ್ಲಿ ಶಿವಪಾರ್ವತಿಯರು ವಯಸ್ಸಿಗೆ ಬಂದ ಮಕ್ಕಳಿಗೆ ವಿವಾಹದ ಕುರಿತು ಯೋಚಿಸಿ ಗಣಪತಿಯನ್ನು ಕರೆದು ಮದುವೆ ವಿಚಾರ ಪ್ರಸ್ತಾಪಿಸುತ್ತಾರೆ. ಗಣಪತಿಯು ಸಂಸಾರ ಬಂಧನದಲ್ಲಿ ಸಿಲುಕಲಾರನೆಂದು ತಾಯಿಗೆ ಹೇಳಿದನು. ಇದರಿಂದಾಗಿ ತಾಯಿ ಪಾರ್ವತಿಯು ಚಿಂತೆಗೆ ಒಳಗಾದಳು. ಆಗ ಶಿವನು ಪಾರ್ವತಿಗೆ ಚಿಂತೆ ಮಾಡಬೇಡ, ಅವನು ವಿವಾಹವಾಗುತ್ತಾನೆ ಎಂದು ಸಮಾಧಾನ ಮಾಡಿದನು. ಒಂದು ದಿನ ಗಣಪತಿ ಗಂಗಾ ನದಿ ತೀರದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದ. ಆಗ ಒಂದು ಹುಡುಗಿ ಧ್ಯಾನ ಮಾಡುತ್ತಿರುವ ಗಣಪತಿಯನ್ನು ನೋಡಿದಳು. ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ಗಣಪತಿಯನ್ನು ನೋಡಿ ಮದುವೆಯಾದರೆ ಇವನನ್ನೇ ಆಗುವುದು ಅಂತ ಅಂದುಕೊಂಡಳು. ಗಣಪತಿಯ ಧ್ಯಾನಕ್ಕೆ ಭಂಗ ಮಾಡಿದಳು. ಎಚ್ಚೆತ್ತ ಗಣಪತಿಯು ಆ ಹುಡುಗಿಯನ್ನು ಕುರಿತು, ದೇವಿ, ನೀನು ಯಾರು? ನನ್ನ ಧ್ಯಾನಕ್ಕೆ ಭಂಗ ಯಾಕೆ ಮಾಡಿದೆ ಎಂದು ಕೇಳಿದನು. ಆಗ ಹುಡುಗಿಯು, ನಾನು ತುಳಸಿ, ನನ್ನ ತಂದೆ ಧರ್ಮಧ್ವಜ, ತಾಯಿ ಮಾಧವಿ. ನಾನು ವಿವಾಹಕ್ಕಾಗಿ ವರವನ್ನು ಹುಡುಕುತ್ತಿದ್ದೆ. ನನಗೆ ನಿಮ್ಮ ಮೇಲೆ ಮನಸ್ಸಾಗಿದೆ. ನೀವು ನನ್ನನ್ನು ಮದುವೆಯಾಗಿ ಅಂದಳು. ಆಗ ಗಣಪತಿಯು, ಇದು ಸಾಧ್ಯವಿಲ್ಲ. ನಾನು ಆಗಬಾರದೆಂದು ನಿರ್ಧರಿಸಿದ್ದೇನೆ. ಮದುವೆಯಲ್ಲಿರುವ ಸುಖ ಸಂಸಾರದಲ್ಲಿರುವುದಿಲ್ಲ. ನಾನು ನನ್ನ ಜೀವನವನ್ನು ತಂದೆ ತಾಯಿ ಸೇವೆ ಮಾಡುತ್ತಾ ನನ್ನ ಆತ್ಮ ಸತ್ಕಾರ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದ್ದೇನೆ. ದೇವಿ, ನೀವು ಹೊರಟು ಹೋಗಿ ಬೇರೆ ವರವನ್ನು ಹುಡುಕಿಕೊಳ್ಳಿ ಎಂದನು. ಆಗ ತುಳಸಿ ಕೋಪಗೊಂಡು, ನನ್ನ ವಿವಾಹ ಪ್ರಸ್ತಾಪವನ್ನು ತಿರಸ್ಕರಿಸಿ ಪ್ರಕೃತಿ ವಿರುದ್ಧ ಅಧರ್ಮ ಮಾಡಿರುವೆ. ಸಂಸಾರಕ್ಕೆ ಹೆದರಿ ಹೇಡಿಯಾದೆ. ನಿನಗೆ ಇಷ್ಟವಿಲ್ಲದಿದ್ದರೂ ನಿನಗೆ ಬಲವಂತವಾಗಿ ಮದುವೆ ಆಗೇ ಆಗುತ್ತದೆ ಎಂದು ಶಾಪ ಕೊಟ್ಟಳು. ತುಳಸಿ ಕೊಟ್ಟ ಶಾಪಕ್ಕೆ ಕೋಪಗೊಂಡ ಗಣಪತಿಯು, ನನ್ನ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿದ್ದೀಯಾ? ನನ್ನ ತಪ್ಪು ಇಲ್ಲದಿದ್ದರೂ ನನಗೆ ಇಷ್ಟವಿಲ್ಲದ ಶಾಪ ಕೊಟ್ಟಿದ್ದೀಯಾ? ಇದರಿಂದ ನೀನು ತಪ್ಪು ಎಸಗಿರುವೆ. ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸನ ಮಗಳಾಗಿ ಹುಟ್ಟಿ ರಾಕ್ಷಸನನ್ನು ಮದುವೆಯಾಗುವುದಾಗಿ ಹಾಗೂ ಬೇರೊಬ್ಬನಿಂದ ತನ್ನ ಪಾತಿವ್ರತ್ಯ ಕಳೆದುಕೊಳ್ಳುತ್ತೀಯಾ ಎಂದು ಶಾಪ ಕೊಟ್ಟನು. ಈ ಶಾಪವನ್ನು ಕೇಳಿದ ತುಳಸಿಗೆ ತನ್ನ ತಪ್ಪಿನ ಅರಿವಾಯಿತು. ಆಕೆ ಗಣಪತಿಯಲ್ಲಿ ತಾನು ತನ್ನ ಶಾಪ ಹಿಂತಿರುಗಿಕೊಳ್ಳುವುದಾಗಿಯೂ ಹಾಗೆ ತನ್ನ ತಪ್ಪಿಗೆ ಕ್ಷಮೆ ಕೇಳಿದಳು. ಅವಳ ಪ್ರಾಮಾಣಿಕ ಪ್ರಾರ್ಥನೆ ಕೇಳಿದ ಗಣಪತಿಗೆ ಸಂತಸವಾಯಿತು. ಆಗ ಗಣಪತಿಯು ದೇವಿಗೆ ಹೇಳಿದನು, ದೇವಿ, ನಾನು ಕೊಟ್ಟ ಶಾಪ ಹಿಂಪಡೆಯಲಾಗುವುದಿಲ್ಲ. ಆದರೆ ಅದು ನಿನಗೆ ಶಾಪ ವರವಾಗಿ ಬದಲಾಗುತ್ತದೆ. ನೀನು ಮಹಾವಿಷ್ಣುವಿಗೆ ಪ್ರೀತಿ ಪಾತ್ರಳಾಗಿರುವೆ. ಸಸ್ಯಗಳ ಜಾತಿಯಲ್ಲಿ ಸರ್ವಶ್ರೇಷ್ಠ ಸಸ್ಯವಾಗಿ ಪೂಜೆಗೊಳ್ಳುವೆ. ಎಲ್ಲ ದೇವತೆಗಳು ನಿನ್ನ ಪರಿಮಳದಿಂದ ಸಂತೋಷಪಡುತ್ತಾರೆ. ನಿನ್ನ ಎಲೆಗಳಿಂದ ಪೂಜೆಯನ್ನು ಸ್ವೀಕರಿಸಲು ವಿಷ್ಣು ವಿಶೇಷವಾಗಿ ಸಂತೋಷಪಡುತ್ತಾನೆ ಎಂದು ಗಣಪತಿಯು ತುಳಸಿಗೆ ವರವನ್ನು ಕೊಡುತ್ತಾನೆ. ಹಾಗೆಯೇ ನೀನು ನನ್ನನ್ನು ವಿವಾಹ ಆಗಲು ಬಯಸಿದ್ದರಿಂದ ನೀನು ನನ್ನಿಂದ ಯಾವಾಗಲೂ ದೂರವಿರು ಎಂದು ಹೇಳಿ ಹೊರಟು ಹೋದನು. ನಂತರದ ಜನ್ಮದಲ್ಲಿ ತುಳಸಿಯು ಕಾಲನೇಮಿ ಎಂಬ ರಾಕ್ಷಸನಿಗೆ ಬೃಂದ ಎಂಬ ಮಗಳಾಗಿ ಜನಿಸುತ್ತಾಳೆ ಮತ್ತು ಜಲಾಂಧರ ಎಂಬ ರಾಕ್ಷಸನನ್ನು ವಿವಾಹವಾಗುತ್ತಾಳೆ. ಅವಳು ತುಂಬ ಶ್ರದ್ಧೆಯುಳ್ಳವಳು ಹಾಗೂ ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು. ಭಗವತ ಪುರಾಣದ ಪ್ರಕಾರ ದೇವತೆಗಳು ಮತ್ತು ಅಸುರರ ನಡುವಿನ ಯುದ್ಧಗಳಲ್ಲಿ ಜಲಂಧರನ ಪತ್ನಿಯು ಪಾತಿವ್ರತ್ಯದ ಪುಣ್ಯದ ಫಲವಾಗಿ ಜಲಂಧರನೇ ಗೆಲ್ಲುತ್ತಿದ್ದನು. ಮೇಲಾಗಿ ಬೃಂದಾಳ ಪಾತಿವ್ರತ್ಯವಿರುವ ತನಕ ಜಲಂಧರನಿಗೆ ಏನೂ ಆಗುವುದಿಲ್ಲವೆಂದು ಬ್ರಹ್ಮದೇವನಿಂದ ವರವುವಿತ್ತು. ಆಗ ವಿಧಿಯಿಲ್ಲದೆ ವಿಷ್ಣು ಜಲಂಧರನ ವೇಷದಲ್ಲಿ ಬಂದು ಅವಳ ಪಾತಿವ್ರತ್ಯವನ್ನು ಭಂಗ ಮಾಡುತ್ತಾನೆ. ಆಗ ಜಲಂಧರನ ಶಕ್ತಿ ಕ್ರಮೇಣ ಸತ್ವಹೀನವಾಗುತ್ತೆ. ಈ ಸಮಯಕ್ಕಾಗಿ ಕಾಯುತ್ತಿರುವ ಶಿವನು ಜಲಂಧರನನ್ನು ಸಂಹರಿಸುತ್ತಾನೆ. ಜಲಂಧರನ ವೇಷದಲ್ಲಿ ಬಂದು ವಿಷ್ಣುವಿನ ಸ್ಪಷ್ಟವಾಗುತ್ತಿದ್ದಂತೆ ಬೃಂದಾಳಿಗೆ ತನ್ನ ಪತಿಯಲ್ಲ ಎಂದು ತಿಳಿಯುತ್ತದೆ. ನಿನ್ನ ಭಕ್ತಳಾದ ನನಗೆ ಮೋಸ ಮಾಡಿದ ಕಾರಣ ಮನಸಾಕ್ಷಿ ಇಲ್ಲದ ನೀನು ಕಲ್ಲಾಗು ಎಂದು ಶಾಪ ಕೊಡುತ್ತಾಳೆ. ಅವಳ ಶಾಪವನ್ನು ಸ್ವೀಕರಿಸಿ ವಿಷ್ಣುವು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಪರಿವರ್ತನೆಯಾಗುತ್ತಾನೆ. ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯಲ್ಲಿ ಕಂಡುಬರುತ್ತದೆ.
ಹಾಗೆ ತಾನು ಲೋಕೋಪಕ್ಕಾಗಿ ಈ ರೀತಿ ಮಾಡಿದುಕೊಂಡೆ ಎಂದು ಹೇಳುತ್ತಾನೆ. ಆಗ ತಪ್ಪಿನ ಅರಿವಾಗಿ ವಿಷ್ಣುವಿನಲ್ಲಿ ಕ್ಷಮೆ ಯಾಚಿಸುತ್ತಾಳೆ. ಅನಿವಾರ್ಯವಾಗಿ ಆದ ತಪ್ಪಿಗೆ ಮುಂದಿನ ಜನ್ಮದಲ್ಲಿ ಭೂಲೋಕದ ಸಸ್ಯಗಳಲ್ಲಿಯೇ ಪರಮಪೂಜ್ಯ ತುಳಸಿ ಸಸ್ಯವಾಗಿ ಜನಿಸು. ಕಾರ್ತಿಕ ಮಾಸದ ದ್ವಾದಶಿ ದಿನ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಬೃಂದಾಗೆ ವರ ಕೊಡುತ್ತಾನೆ. ಬೃಂದ ತನ್ನ ದೇಹ ಮೈಲಿಗೆ ಆದ ಕಾರಣ ಅಗ್ನಿಗೆ ಆಹುತಿಯಾಗುತ್ತಾಳೆ. ಹಿಂದೆ ಗಣಪತಿ ಕೊಟ್ಟ ವರ ಹಾಗೂ ವಿಷ್ಣುವಿನ ಕೊಟ್ಟ ವರದಂತೆ ಬೃಂದ ಪವಿತ್ರ ತುಳಸಿ ಸಸಿಯಾಗಿ ಭೂಲೋಕದಲ್ಲಿ ಜನ್ಮ ತಾಳುತ್ತಾಳೆ.